ಶರಣಮಯ್ಯಪ್ಪ 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 ಬ್ರಹ್ಮಚಾರಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ சபரிமலை செல்பவர்க்கு சஞ்சலங்கள் இல்லை, பயந்தனையே போக்கிடுவார் அந்த சபரிமலை. ಶರಣಮಯ್ಯಪ್ಪ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ. ಕಾರ್ ಬೇಗ ಮುಂದೆ. ಎರ್ಮುಡಿ ಎಲ್ಲ ತಗೊಂಡು ಮೇಲೆಲ್ಲ ಕಟ್ಟಿ ಹೊಸ ಟಾರ್ಪಲ್ ಎಲ್ಲ ತಗೊಂಡು ಕಟ್ಕೊಂಡು ಇಲ್ಲಿಂದ ನಾವು ಹೊರಟಿದ್ದು ಮಂಡಳಿ ಹತ್ರ ದೇವ್ರ ವಿಗ್ರಹ ಕೊಡ್ಬೇಕಾಯ್ತು. ಕೊಟ್ಬಿಟ್ಟು ಇವಾಗ ನಾವು ಸೀದಾ ಮದ್ದೂರು ರೂಟಲ್ಲಿ ತಗೊಂಡು ಹೊರಟಿದ್ದೀವಿ. ಹೋಯ್ತಾ ಅಂದೇವೆ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ಲು ಹೋಗುತ್ತಪ್ಪ ಮೈಸೂರಿಗೆ ಹೌದಾ? ಸರಿ, ಹೆಂಗೋ ಹೈವೇಗೆ ಸೇರ್ಕೊಂಡು ಇಲ್ಲಿ ಹತ್ರ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಸೀದಾ ಮೈಸೂರು ರೋಡಲ್ಲಿ ಹೊರಟುಬಿಡೋದು. ಹುಬ್ಳಿಲಿ ಫಿಲ್ಟಂಗ್ ಮಾಡ್ಸಿದ್ದಾ? ಹೋಗಲ್ಲ ಹುಡುಗ, ಹೋಗಿ ಅಣ್ಣ ಅಂತಂದ ಪಾಪ. ಇರ್ಲಿ, ಅವ್ನು ರಿಸ್ಕ್ ತಗೊಳೋದು ಬೇಡ, ಅವ್ನ ಜೊತೆ ನಾವು ರಿಸ್ಕ್ ತಗೊಳೋದು ಬೇಡ. ಇನ್ನೂ ಇಲ್ಲ, ನಮ್ಮ ದರ್ಶು ಶಿಷ್ಯ ಇದ್ದಂಗ ನಾವು ಯಾರು. ಡೀಸೆಲ್ ಮತ್ತೆ ಇಲ್ಲೇ ಮದ್ದೂರಲ್ಲಿ ಹಾಕ್ಸ್ಬಿಟ್ಟು ಅಲ್ಲೊಂದ್ಸತಿ ಹಾಕ್ಸ್ಬಿಡೋಣ, ಮೇಲೆ ಚೆಕ್ ಮಾಡ್ಕೊಂಡಂಗೆ ಆಗುತ್ತೆ. ಹಂಗೆ ಮಾಡೋಣ. ಬೈಕೆಲ್ಲ ನೀನು ಹಾಕೊಂಡಿಲ್ಲ. ಸ್ಟಾರ್ಟ್. ನಾವು ಇವಾಗ ಮೇನ್ ರೋಡ್ ಬಂದು ರೀಚ್ ಆಗಿದೆ. ಮದ್ದೂರು ಸರ್ಕಾರ ಹತ್ರ ಬಂದಿದ್ದೀವಿ. ಮದ್ದೂರು ಹೊರಗಡೆ ಕೆಸ್ತೂರಿಂದ ಮುಂದೆ ಹೋಗಿ ಪಿಕಪ್ ಮಾಡಿದ್ದು ಹುಲಿಯೂರು ದುರ್ಗ ಹತ್ರ. ಪಿಕಪ್ ಮಾಡಿಕೊಂಡು ನಾವು ಇವಾಗ ಸೀದಾ ಡೈರೆಕ್ಟ್ ನಂಜನಗೂಡು ಇಲ್ಲ, ಡೈರೆಕ್ಟ್ ಹೋಗ್ತಾ ಇರೋದು. ಡೈರೆಕ್ಟು ರಾಮನ ದೇವಸ್ಥಾನ ಹತ್ರ ಹಾಕಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಬಂದು ಡೈರೆಕ್ಟ್ ಎರಿಮಲೆ ಇದೆ. ಎರಿಮಲೆ ಎಲ್ಲ ನೋಡ್ಕೊಂಡು ಆಮೇಲೆ ಶಬರಿಮಲೆ ನೀಲಕಲ್ಲು ಹೋಗ್ತೀವಿ. ಇವಾಗ ನೋಡೋಣ, ಹೋಗ್ತಾ ಏನೇನು ಪ್ಲಾನ್ ಚೇಂಜ್ ಆಗುತ್ತೆ ನೋಡ್ಬೇಕು. ಸದ್ಯಕ್ಕಂತೂ ಡೈರೆಕ್ಟ್ ಹೋಗೋದೇನೆ. ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಹೋಗ್ತೀವಣ್ಣ ಒಂದು ಬಾರ್ಡ್ರಿಗೆ ಅಷ್ಟಿಗೆ ಆರಾಮಾಗಿ ಮಾಡೋದು. ಇನ್ನು 4 ಅಲ್ವಾ? ಊಟಕ್ಕೆಲ್ಲ ಹಾಕೋದು ನಾವು ಇವಾಗ ಅಲ್ಲಿ ರಾಮನ ದೇವಸ್ಥಾನ ಹತ್ರ ಚೆಕ್ ಪೋಸ್ಟ್ ಇದೆಯಲ್ಲ, ಚೆಕ್ ಪೋಸ್ಟ್ ಇಂದ ಒಂದು 1 ಕಿಲೋಮೀಟರ್ ಹಿಂದೆಗಡೆ. ಅಣ್ಣ ಬೇಗ ಹೋದ್ರೆ ಅಲ್ಲಿ ಫಾರೆಸ್ಟ್ ಅಲ್ಲೆಲ್ಲ ಆರಾಮಾಗಿ ಪ್ರಾಣಿಗಳೆಲ್ಲ ಸಿಗ್ತವೆ. ಆರಾಮಾಗಿ ನೋಡ್ಕೊಂಡು ಪೀಸಾಗಿ ಹೋಗ್ಬೋದು. ಹೌದು, ಬಟ್ ಇವಾಗ ಲೇಟ್ ಆಗಿದೆಯಲ್ಲ ಆಲ್ಮೋಸ್ಟ್. ಬಟ್ ನಾವು ಹೋಗೋ ಸ್ಟೇಜಿಗೆಲ್ಲ ಕತ್ಲಾಗೋಗ್ಬಿಟ್ಟು. ಮತ್ತೆ ಅಣ್ಣ ಈ ಟೈಮಲ್ಲಿ ಹೊಡೆಯೋದಕ್ಕೂ ಆಗಲ್ಲ ಗುಂಡ್ಲುಪೇಟೆ ರೋಡಲ್ಲಿ. ಹೌದು, ಗಾಡಿಗಳು ಜಾಸ್ತಿ ಇರ್ಬೋದೇನೋ. ಮೋಸ್ಟ್ಲಿ ನೋಡ್ಬೇಕು ಗಾಡಿಗಳು ಇದಾವ ಇಲ್ವಾ ಅನ್ನೋದು. ಹೌದು, ಗಾಡಿ ಜಾಸ್ತಿ ಇದ್ರೆ ಟ್ರಾಫಿಕ್ ಹೌದು ಆಗುತ್ತೆ. ಬಟ್ ಏನಿದ್ರು ಮೂವಿಂಗ್ ಆಗ್ಬಿಡುತ್ತೆ ಬೇಗ. ನೋಡ್ಕೊಂಡು ಹೋಗೋದು. ಬಂದ ನನ್ನ ಶಿಷ್ಯ ಶ್ರೀನಿವಾಸ ನಂಜನಗೂಡಿಗೆ ಹೋಗಿದ್ದ. ನಂಜನಗೂಡಿಗೆ ಹೋಗಿ ಬರೋ ಟೈಮಲ್ಲಿ ನಾನು ವಿಡಿಯೋದಲ್ಲಿ ಬರಬೇಕು, ಮಿಸ್ ಮಾಡಂಗೆ ಇಲ್ಲ ಅಂತ ಹೇಳಿದ. ಅದಕ್ಕೆ ಬಾಯ್ ಅದಕ್ಕೆ ನನ್ನ ಸೇರಿಸಿ ವಿಡಿಯೋ ಮಾಡ್ಬೇಕು ಅಂತ ಲಾಗಲ್ಲಿ ಹೇಳಿದ್ದ. ಅದಕ್ಕೆ ಬರೋಕ್ ಮುಂಚೆನೆ ಫೋನ್ ಮಾಡವ್ರೆ, ಬರ್ತಾ ಇದ್ದೀನಿ ನನ್ನ ಲಾಗಲ್ಲಿ ಹಾಕ್ಬಿಡು ಅನ್ಕೊಂಡ್ರು. ಅದಕ್ಕೆ ಅವ್ನು ಕಾಣಿಸಿಲ್ಲ, ಗಾಡಿ ಮಾತ್ರ ಕಾಣಿಸ್ತು. ಗಾಡಿನೂ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ಗಾಡಿ ಕ್ಯಾಪ್ಚರ್ ಆಗಿಲ್ಲ, ರೇಂಜಿಗೆ ಆಗಿದೆ. ಕ್ಯಾಪ್ಚರ್ ಆಗಿದೆ, ರೇಂಜಿಗೆ ಕ್ಯಾಪ್ಚರ್ ಆಗಿದೆ. ಇವಾಗ 6 ಸೆನ್ಸ್ ಪ್ರಕಾರ ನಾವು ಒಂದು ಹೇಳ್ತಾ ಇದ್ದೀನಿ. ಕೊಲಂಬಿಯಾ ಸಿಗ್ನಲ್ ಲೆಫ್ಟ್ ಎತ್ಕೋತಾ ಇದ್ದಂಗೆ ಟ್ರಾಫಿಕ್ ಪೊಲೀಸರು ನಿಂತಿರ್ತಾರೆ. ಅದಕ್ಕೆ ಸೀಟ್ ಬೆಲ್ಟ್ ಕೂಡ ನಾವು ಹಾಕ್ಬಿಟ್ಟಿದ್ದೀವಿ ನೋಡಿ. ಅದಕ್ಕೆ ಸೀಟ್ ಬೆಲ್ಟ್, ಯೂನಿಫಾರ್ಮ್ ಎಲ್ಲ ಕಂಪಲ್ಸರಿ ಹಾಕ್ತೀವಿ. ರೂಲ್ಸ್ ಅಂದ್ರೆ ರೂಲ್ಸ್. ನಾನು ಏನಂದೆ ಅನ್ನಿ, ಕೊಲಂಬಿಯಾ ಸಿಗ್ನಲ್ ಹತ್ರ ಹೋಗ್ತಾ ಇದೀವಿ, ನಿಮ್ ಮುಂದೆ ಹಿಂಗೆ ಇರುತ್ತೆ ಕ್ಯಾಮ್ರಾ, ಲೆಫ್ಟ್ ತಿರುಗಬೇಕು, ಪೊಲೀಸರು ಇದ್ದೇ ಇರ್ತಾರೆ. ಇದೊಂಥರ 6 ಸೆನ್ಸ್ ಪ್ರಕಾರ ಅಲ್ಲ. ನೋಡೋಣ ಸಿಗ್ನಲ್ ಹತ್ರ ಬಂದ್ವಿ. ಸಿಗ್ನಲ್ ಹತ್ರ ಇದೀವಿ. ಓ ಗಾಯ್ಸ್, ಒಂದು ಇಂಡಿಕೇಟರ್ ಹಾಕಲ್ಲ, ಅವರು ಟ್ರ್ಯಾಕ್ ಚೇಂಜ್ ಮಾಡ್ತಾರೆ. ಏನ್ ಅವ್ರ ರೂಲ್ಸ್ ಅಲ್ಲಿ ಹಂಗಿಲ್ಲ.
ಅಲ್ವಾ? ಅವ್ರ ರೂಲ್ಸ್ ಅವ್ರ rules ಎಲ್ಲ ಆಗಿಲ್ಲ. ಏನಿಲ್ಲ, ಎಳಿಬೇಕಷ್ಟೇ, ಎಳಿಬೇಕು. ಹೇಳಿಬೇಕು. ಹಿಂದೆ ಯಾರು ಬರ್ಲಿ, ಮುಂದೆ ಯಾರು ಹೋಗ್ಲಿ, ಅವ್ರದೇನು ರೇಟಿಗೆ ಬರ್ಬೇಕಾ ಬಂದ್ಬಿಡ್ಬೇಕಷ್ಟೇ. ಹಿಂದೆ ಮುಂದೆ ಯಾರಿದ್ರು ತಲೆ ಕೆಡ್ಸ್ಕೊಳಲ್ಲ ಅವರು. ನೋಡಿ ಇವಾಗ ಕರೆಕ್ಟ್ ಆಗಿ ಕೊಲಂಬಿಯಾ ಸಿಗ್ನಲ್ ಗೊತ್ತು ಸ್ನೇಹಿತರೆ, ಪಕ್ಕ ಇರ್ತಾರೆ ಇದ್ದೀರಾ? 100% ಇರ್ತಾರೆ, ಮಿಸ್ಸೇ ಇಲ್ಲ. ಲಾರಿ ಓವರ್ಟೇಕ್ ಇರ್ತಾರೆ. ಎಳ್ಕೊಂಡ್ಬಿಡುತ್ತೆ. ಕೈ ಹಾಕೋ ಮಗ ಎದ್ದಳೋ. ನಮಗೆ ಸ್ವಲ್ಪ ಫ್ರೀ ಆಗಿ ಸಿಕ್ಕಿದೆ ರೋಡು. ಅಣ್ಣ ಇಂಡಿಕೇಟರ್ ಹಾಕ್ಬಿಟ್ಟು ಸೆಂಟ್ರ್ ರೋಡ್ ಅಲ್ಲೇ ಇದ್ದಾರೆ, ಹೋಗೋದು ಇನ್ಯಾವ ಕಾಲಪ್ಪ. ಹೋಗಿ ಸರ್. ಇಲ್ಲಿ ಇಬ್ರು ಇದಾರೆ ಪೊಲೀಸರು, ಇವ್ರೇನ್ ಹಿಡಿತಾ ಇಲ್ಲ. ಒಟ್ಟು ಹಿಡಿಲಿ, ಹಿಡಿದೆ ಹಂಗಿರ್ಲಿ. ನಿಮ್ದು ಏನಿದೆ ನೀವು ಸ್ನೇಹಿತರೆ 5ರಿಂದ 6 ಜನ ಕ್ಯಾಂಟರ್ ಹಾಕೊಂಡ್ರು ನೋಡಿ ಸ್ನೇಹಿತರೆ, ಹಾಕೊಂಡ್ರು ಕರೆಕ್ಟ್ ಆಗಿದ್ದಾರೆ. ಅಣ್ಣ ಹೇಳ್ದಂಗೆ ಹೆಂಗಣ್ಣ ಇದು ಯಾವ ತರ ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಸೈಡ್ ಹಾಕು, ನಮ್ ಗಾಡಿ ಸೈಡ್ ಹಾಕು ಅಂತಾರೆ. ಸೀಟ್ ಬೆಲ್ಟ್ ಹಾಕಿಲ್ವಾ ಅಲ್ಲಿ? ಇಡಿ ಅಂದ್ರೆ ಹೆಂಗ್ ಗೊತ್ತಾ, ಡ್ರಿಂಕ್ ಅಂಡ್ ಡ್ರೈವ್ ಅಂತ. ನಮ್ಮನ್ನ ಹಾಕು ಅಂತ ಹೇಳಿಲ್ಲ ಅಲ್ಲ, ಅವ್ರು ಹಿಂದೆ ಟೂ ವೀಲರ್ ಗೊತ್ತಿತ್ತಲ್ಲ, ಅವ್ರು ಗದ್ದಿದ್ದು. ಯಾಕೆ ಸ್ನೇಹಿತರೆ, ಎಲ್ಲರ ಬಂದ್ರೆ ಹೆಲ್ಮೆಟ್ ನಾನು ಕಾಣಿಸ್ತಿದ್ರೆ ಹೆಲ್ಮೆಟ್ ಕಂಪಲ್ಸರಿ ಹಾಕ್ಲಿ. ಟೂ ವೀಲರ್ ಬಂದ್ರೆ, ಕಾರಲ್ಲಿ ಬಂದ್ರೆ ಸೀಟ್ ಬೆಲ್ಟ್ ಹಾಕಿ, ಬಸ್ ಅಲ್ಲಿ ರೈಟ್ ಅಲ್ಲಿ ನೋಡಿ ಫಸ್ಟ್ ಒಬ್ಬರನ್ನ ಬಿಡ್ತಾ ಇಲ್ಲ, ಮಧ್ಯೆ ರೋಡ್ಗೆ ಯಾಕಂತವ್ರೆ. ನಾನ್ ಹೇಳೋದ್ ಹೆಂಗ್ ಗೊತ್ತಣ್ಣ, ಈಗ ಮುಂಚೆ ಏನೋ ಆದೇಶ ಆಗಿತ್ತಲ್ವಾ, ರೋಡ್ ಅಲ್ಲಿ ಗಾಡಿ ಹಿಡಿಯಂಗಿಲ್ಲ. ಯಾವ ತರಕ್ಕೆ ಅಂದ್ರೆ ನಮ್ಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ. ಅವನು ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂದಾಗ, ಅಂದ್ರೆ ಹೆಲ್ಮೆಟ್ ಇಲ್ಲ, ಸೀಟ್ ಬೆಲ್ಟ್ ಇಲ್ಲ, ಸಿಗ್ನಲ್ ಜಂಪ್ ಆದಾಗ ಮಾತ್ರ ಗಾಡಿ ಸೈಡ್ ಹಾಕ್ಬೇಕು. ಹೌದು, ಈಗ ಸೀಟ್ ಬೆಲ್ಟ್ ಹಾಕ್ಬಿಟ್ಟು ಅವ್ನು ಸಿಗ್ನಲ್ ಪಾಸ್ ಮಾಡಿ ನೀಟಾಗಿ ಬಂದ್ರೆ ಅವ್ನ್ ಕೈ ಹಾಕಂಗಿಲ್ಲ. ಇಲ್ಲಂಗ ಏನು ಮಾಡ್ತಾ ಇಲ್ಲ, ಯಾರು ಸಿಕ್ತಾರ ಅವ್ನ ಕೈ ಹಾಕ್ತಾ ಇದಾರೆ. ಇದು ಹೆಂಗೆ ಅಂತ ಇಲ್ಲ, ಗೂಡ್ಸ್ ಗಾಡಿ ಹಾಕಿದ್ರು. ಒಂದ್ 10 ನಿಮಿಷ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರೋದು. ಏನ್ ಅಬ್ಸರ್ವ್ ಮಾಡಿಲ್ವಲ್ಲ ಗೊತ್ತು. ಯಾಕೆ ನಾವು ಮಾತಾಡೋಣ, ನೀ ಸಿಟಿ ಟ್ರಾಫಿಕ್ಗೆ ಟ್ಯಾಗ್ ಮಾಡೋಣ, ಬೇಡ ನಮ್ಗದು. ನಾವು ಪಕ್ಕ ಸೀಟ್ ಬೆಲ್ಟ್ ಹಾಕಿದೀವಿ, ಕರೆಕ್ಟ್ ಆಗಿ ಹೋಗ್ತಾ ಇದೀವಿ. ಯೂನಿಫಾರ್ಮ್ ಹಾಕಿದೀವಿ, ಪ್ಯಾಂಟ್, ವೈಟ್ ಶರ್ಟ್, ಇದೆಲ್ಲ ಸುಮ್ಮನೆ ಕೊಳೆ ಆಗೈತೆ. ಈಗ ಗುಂಡ್ಲುಪೇಟೆ ರೋಡಲ್ಲಿ ಇದೀವಿ. ಗಾಡಿಗೆ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ವಿ. ಯಾಕೆಂದ್ರೆ ಕೇರಳ ಡೀಸೆಲ್ ರೇಟ್ ಜಾಸ್ತಿ ಇರೋದ್ರಿಂದ ಡೀಸೆಲ್ನ ಇಲ್ಲೇ ಹಾಕ್ಸೋಣ ಅಂತ ನಿಲ್ಸಿದ್ವಿ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಬೇಕು. ನಮ್ಮ ಮಚ್ಚ ಇವ್ರ ಫ್ರೆಂಡ್ ಅಂತೆ, ಚಡ್ಡಿ ದೋಸ್ತಗಳು ಒಂದಾಗ್ಬಿಟ್ಟಾರೆ. ಎರಡು ಒಂದೇ ಫೀಲ್ಡ್ ಆಯ್ತಲ್ಲ, ನಿಂಗೆ ಗಾಡಿ ಓಡಿಸ್ಬೇಕು ಅಂದ್ರೆ ಅವ್ನು ಇರ್ಲೇಬೇಕಾ ಅಲ್ಲ? 180 ಇವಾಗ ನೈಟ್ ವೇವ್ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ. ಈ ರೇಂಜಿಗೆ ಕಾಣ್ತಾ ಇದೆ. ನಾವೇನೇ ಅಲಂಕಾರ ಮಾಡಿದ್ರು, ಏನೇ ಇದು ಮಾಡಿದ್ರು, ನಮ್ಮದು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಳಿತಿದ ತಕ್ಷಣ ಈ ಅಲಂಕಾರ ಎಲ್ಲ ಹೋಗಿರುತ್ತೆ. ನಮ್ದೇನಿದ್ರೆ ಅಲ್ಲಿ ಹೊರಟು ಗತ್ತಾಗಿ ಬರೋವರೆಗೂ ಅಷ್ಟೇ. ಅದಾದಮೇಲೆ ಎಲ್ಲ ಗಾಳಿಗೆ ತೋರ್ಕೊಂಡೋಗಿರುತ್ತೆ. ಈ ಸೈಡಲ್ಲಿ ಹೂಗಳು ಇವಾಗ ಹಾಕಿದ್ದಾರೆ. ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಂಜನಗೂಡು ಬಿಟ್ವಾಣ? ನಂಜನಗೂಡು ಬಿಟ್ಟಿದ್ದೀವಿ. ಯಾವ ರೇಂಜಿಗೆ ಟ್ರಾಫಿಕ್ ಅಂದರೆ ಸಿಂಗಲ್ ರೋಡಾಗೆ ಎಳಿಯೋಕ್ಕೂ ಆಗ್ತಾ ಇಲ್ಲ. ಆಪೋಸಿಟ್ ಗಾಡಿಗಳು, ನೈಟ್ ಟೈಮು ಅಣ್ಣ ಯಾವಾಗಲೂ ಈ ಟೈಮ್ ಈ ರೋಡ್ ಟ್ರಾಫಿಕ್ ಕರೆಕ್ಟಾಗಿ ಎಲ್ಲ ಗೇಟ್ ಕ್ಲೋಸ್ ಆಗೋ ಟೈಮ್ಗೆ ಎಲ್ಲ ಜಾಸ್ತಿ ಅರ್ಜೆಂಟ್ ನಮಗೂ ಅರ್ಜೆಂಟ್ ಹೋಗಕ್ಕೆ. ಈ ಕಡೆ ಎದುರುಗಡೆ ಗಾಡಿಗಳು ಅಷ್ಟೇ ಗೊತ್ತ. ಹೌದು ಏನ್ ಮಾಡೋದು ಏನ್ ಬಿಡೋದು ನಂಗೆ ಆಗ್ಬಿಡುತ್ತೆ. ಹೊಡಿಯೋದಕ್ಕೂ ಆಗಲ್ಲ, ಲೈಟ್ ಬೆಳಕು. ಯಾವ ರೋಡಲ್ಲಿ ಇದು ಹಿಂಗಾಗತ್ತೆ ಅಂದ್ರೆ, ಈಗ RTOದಲ್ಲಿ ನಾವು ಸ್ಟಾರ್ಟಿಂಗ್ ಟಿಎಲ್ ತನಕ ಹೋದಾಗ ಟೆಸ್ಟ್ ಕೊಡ್ತೀವಿ ಗೊತ್ತಾ, ಎದ್ರಕೊಂಡು ಹಂಗೆ ಬ್ರೇಕ್ ಹೊಡ್ಕೊಂಡು ಹಿಂಗಾಗ್ತಾ ಇರುತ್ತೆ. ಲೇಟ್ ಆಗುತ್ತೆ ಅನ್ನೋದು ಒಂದ್ ಭಯ ಒಂದ್ ಕಡೆ, ಗಾಡಿ ಓಡ್ಸಕ್ ಭಯ ಆಗಲ್ಲ ಬಿಡಿ, ಲೇಟ್ ಆಗುತ್ತೆ ಅನ್ನೋದು ಒಂದ್ ಭಯ, ಓಡ್ಸಕ್ಕೆ ಟ್ರಾಫಿಕ್ ಅನ್ನೋದು ಒಂದು ಟೆನ್ಷನ್. ಹಂಗಾಗಿ ಹೋಗ್ಬಿಡುತ್ತೆ ಈ ರೋಡು. ಏನ ಮಗ, ಕರೆಕ್ಟ್ ತಾನೆ? ಕರೆಕ್ಟಾಗಿ ಹೇಳು, ತಪ್ಪಿಲ್ಲ ತಾನೆ? ನಾನೇನಾರ ತಪ್ಪಿದ್ ಮಾತಾಡಿದ್ರೆ ಏನಿಲ್ಲ ಬಿಡು, ಕಮೆಂಟ್ ಮಾಡಿ. ಅವ್ರಿಗೆ ಗೊತ್ತು ಕಣ, ಕಮೆಂಟ್ ಮಾಡ್ತಾರೆ, ಓದ್ಕೊಳ್ಳೋ. ಆಮೇಲೆ ಪಕ್ಕಾ ಕಮೆಂಟ್ ಮಾಡ್ರಿ, ಹೇಳ್ತೀನಿ, ಪಕ್ಕಾ ಕಮೆಂಟ್ ಮಾಡ್ರಿ. ಏನಾರು ಹೇಳಿದ್ರೆ ತಪ್ಪಿದ್ರೆ ಅವನು ಮಕ್ಕೋಗಿಲಿಬೇಕಾರ ಅಲ್ವಾ? ನೀವು ಕಮೆಂಟ್ ಹಾಕಿ ಗಾಯ್ಸ್, ನಾನೇ ರಿಪ್ಲೈ ಮಾಡ್ತೀನಿ.
ನೀನ್ ರಿಪ್ಲೈ ಹಾಕೋ. ಇವನಿಗೆ ಮಾತ್ರ ಕಮೆಂಟ್ ಮಾತ್ರ ಹಾಕ್ತಂಗಿರ್ಬೇಡ್ರಿ, ಇದಕ್ ಕಮೆಂಟ್ ಹಾಕ್ರಿ ಕಂದ. ಅವ್ರ ಅಪ್ಪ ಬೇರೆ ಸಿಕ್ಕಿತ್ತು, ಏನೋ ನಿಮ್ಮ ಅಪ್ಪಂಗೆ ಏನ್ ಹೇಳ್ದ ನೀನು? ಅಟ್ಲೀಸ್ಟ್ ಅವ್ರ ಅಪ್ಪನ್ಗೆ ಚೆನ್ನಾಗಿದ್ಯಪ್ಪ ಅಂತ ಕೇಳಿಲ್ಲ ಡೈಲಿ ಫೋನ್ ಮಾಡ್ತೀವಿ ನಾವು. ಅಣ್ಣ. ಆಪೋಸಿಟ್ ಅಪ್ಪ ನನಗೆ ಫೋನ್ ಮಾಡಕ್ ಹೇಳಿ ಕೇಳಪ್ಪ ಇಲ್ಲಿ. ಡೈಲಿ ಫೋನ್ ಮಾಡ್ತೀನಿ ನಾನು. ಮತ್ತೆ ಗಿರಿಯಣ್ಣಗೆ ಏನ್ ಫೋನ್ ಮಾಡುತ್ತಾರೆ? ಅದು ಒಂದೊಂದ್ಸಲ ಈ ರೆಸಾರ್ಟ್ ಗಿಸಾರ್ಟ್ ನೋಡಿ ಅಂಕಲ್, ನೀವೇನಾದ್ರು ನೋಡ್ತಾ ಇದ್ರೆ ಬ್ಲಾಗ್ ಹೇಳ್ತೀನಿ ಕೇಳು. ಅವನವ್ನ ಡೂ ಜೊತೆ ಮಾತಾಡಕ್ಕೆ ಪುರ್ಸೊತ್ ಇರಲ್ಲ. ಅಪ್ಪನ ಜೊತೆ ಅವ್ರ ಅಮ್ಮನ ಜೊತೆ ಮಾತಾಡಕ್ಕೆ ಎಲ್ಲಿ ಪುರ್ಸೊತ್ ಇರ್ತದೆ, ಅದನ್ನ ಹೇಳು ಸ್ವಲ್ಪ. ಏನೋ ಇದ್ಬೇರೆ ಮಾಡ್ತೀಯೋ? ಗಡ್ಡನೇ ಬಂದಿಲ್ಲಲ್ಲೋ. ಇದೇನ ಇದು ಲವ್ ಮಾಡ್ತಾವ್ನಿ? ಲವ್ ಅಂತೆ ಲವ್. ಲವ್ವಾ ಶಿಷ್ಯ, ಅರ್ಧ ನನ್ನಿಂದನೇ ನಿಮ್ ಮನೆಗೆ ಎಲ್ಲ ಗೊತ್ತಾಗೋದು ಬಿಡು ಶಿಷ್ಯ, ತಲೆ ಕೆಡ್ಸ್ಕೊಬೇಡ. ಇವೆಲ್ಲ ಏನೋ ವಾಕ್ಯ ಹೇಳಿರ್ಲಿ. ಇಲ್ಲ ಇರ್ಲಿ ಹೇಳು. ಏನಿಲ್ಲ. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರ? ಅದೇ ಊಟದ ಬಗ್ಗೆ ತಾನೇ ಶಿಷ್ಯ ನೀನ್ ಮಾತಾಡಿದ್ದು? ಇಲ್ಲ ಇಲ್ಲ ಅದೇ ವಿಚಾರ. ಇಲ್ಲ ಅಣ್ಣ, ನಿನ್ ಮಗ ಚಿಕನ್ ತಿಂತಾನೆ. ಅಣ್ಣ ಇಲ್ದೇ ಅಂತಾನೆ ಹೇಳ್ತಿಲ್ಲ ಅಣ್ಣ. ಇವಾಗ ಅವೆಲ್ಲ ಮಾತಾಡೋದು ಸದ್ಯಕ್ಕೆ मेरा पास वीडियो है. ಇಲ್ಲ ವ್ಲಾಗಿಗೆ ಇದ್ರ ಮುಂದೆ ಹಾಕ್ತೀನಿ. ಈಗ ನೀನ್ ಒಪ್ಕೋ, ತಿಂತೀಯೋ ತಿನ್ನಲ್ವಾ? ಇದ್ರ ಮುಂದಕ್ಕೆ ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ. ಆಯ್ತು. ಅಣ್ಣ ಏನ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರ ನೋಡ. ಅಷ್ಟೇ ಚಾಲೆಂಜ್ ಮಾಡಿದ್ದು ನಮ್ಮ ಪವನ್ ಒಬ್ಬ ಹಿಂಗೆ ಚಾಲೆಂಜ್ ಮಾಡಿದ್ದ. ಡ್ರೈವರ್ ಇನ್ನೊಬ್ಬ ಅವನೇನ್ ಚಾಲೆಂಜ್ ಮಾಡಿದ ಗೊತ್ತಾ? ಯಾವ್ದೋ ಹುಡುಗಿ ವಿಚಾರದಲ್ಲಿ ಮಾತಾಡಿದೆ. ಇವ್ನು ಎಷ್ಟೊಂದ್ ಜನ ಲವ್ ಮಾಡ್ತಾವನೆ ಹೆಂಗೆ ಅಂತ ಅನ್ಬಿಟ್ಟು ಅವನ್ನ ಕೇಳ್ದೆ. ಆಗ ಶಿಷ್ಯ ಹೆಂಗು ಹೇಳ್ತಾ ಇದೀಯ, ಹೂ ಅಂತಂದ್ರೆ ಹಾಕ್ಬಿಡ್ತೀನಿ ಹೇಳು, ಕರೆಕ್ಟ್ ಆಗಿ ಹೇಳು ಅಂತಂದೆ ಮದುವೆ ಬಡ್ಗೆಯಲ್ಲಿ. ಹಾಕಣ ಆಯ್ತು ನೋಡೇ ಬಿಡೋಣ ಅಂದ. ಇಬ್ರು ಕೈ ಕೊಟ್ಬಿಟ್ಟವ್ರೆ ಹುಡುಗಿರು. ಕರೆಕ್ಟ್ ಕಂದ ಅಂತ ಅನ್ಬಿಟ್ಟು ಹಿಡ್ಕೊಂಡ್ ಅಂತ ಅನ್ಬಿಟ್ಟು ಕೊಟ್ಬಿಟ್ರೆ ಕೊಟ್ಬಿಟ್ಟು ಅಟ್ಲು. ಇಬ್ರು ಗಾಡಿಗಳಿಗೆ ಒಂದ್ ಸ್ವಲ್ಪ ಕಮ್ಮಿಗಳು ಆಗ್ತು ಅಪ್ಪ. ಆಮೇಲೆ ಸ್ವಲ್ಪ ನೀಟಾಗಿ ತೊಳ್ಕೊಂಬಿಡು ಮನೆ, ಸರಿನಾ? ಸಿಂಗಲ್ ರೋಡು. ನೆಕ್ಸ್ಟ್ ಇವಾಗ ರಾಮನ್ ಟೆಂಪಲ್ ನಿಲ್ಲಿಸ್ತೀವಿ. ರಾಮನ್ ಟೆಂಪಲ್ ನಿಲ್ಸಾದ್ಮೇಲೆ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೇನಿದೆ ಬಂಡೀಪುರದಲ್ಲಿ ಏನ್ ನೋಡ್ತೀರಾ? ಕತ್ತೋತ್ನಾಗ ಏನು ಕಾಣಲ್ಲ. ಹೌದು, ಹಂಗಾಗೋಗ್ಬಿಡುತ್ತೆ ಕತೆ. ಅದಕ್ಕೆ ಬೂವ ಟೈಮಲ್ಲಿ ಮತ್ತೆ ಬರ್ತೀವಿ, ಪಕ್ಕ ಬರ್ತೀವಿ. ಅಡಿಗೆ ಆದ್ಮೇಲೆ ಬರ್ತೀವಿ. ಹೊಟ್ಟೆ ತುಂಬಾ ಹೆಂಗ್ ತಿನ್ಬೇಕು ಅಂದ್ರೆ ಯಾವ ರೇಂಜಿಗೆ ಹಸ್ತೈತೆ ಅಂದ್ರೆ ರೈಸ್. ಬೆಳಿಗ್ಗೆ ತಿಂಡಿ ತಿಂದಿಲ್ಲ. ಇವನ್ ಕಾಲದಾಗೇನೆ ಇವನ್ ಕಾಲದಾಗ ಬೆಳಿಗ್ಗೆ ತಿಂಡಿ ತಿಂದಿಲ್ಲ. ಅಣ್ಣ ತಿಂಡಿ ತಿಂದು ಮಾರ್ನಿಂಗ್ ನಾವು ಮಧ್ಯಾಹ್ನ ತಿಂದಿದೀವಿ. ಮಧ್ಯಾಹ್ನಕ್ಕೆ ಮುಗೀತು. ಓಕೆನಾ? ಇಷ್ಟಿಷ್ಟೇ, ಜಾಸ್ತಿ ತಿಂದಿಲ್ಲ. ಮಧ್ಯಾಹ್ನ ತಿಂದ್ವಿ, ಮಧ್ಯಾಹ್ನದ್ದು ಇವಾಗ ತಿಂತೀವಿ, ಇವಾಗ ಒಂದು ಬೆಳಗ್ಗೆ ತಿಂತೀವಿ. ಹಂಗೆ ಡ್ರೈವರ್ ಲೈಫ್ ಹೆಂಗೆ ಅಂದ್ರೆ ಹೌದು, ಎಲ್ಲ ಚೇಂಜಸ್ ಆಗ್ಬಿಟ್ಟಿದೆ. ಅಂದ್ರೆ ಏನ್ ಮಾಡ್ತೀವಿ ಲೆಕ್ಕಾಚಾರ ಹೆಂಗೆ ವೈಟ್ ಬೋರ್ಡ್ ನೋಡ್ದು ಅಂದ್ರೆ ಹೈವೇಲಿ ಸೈಕಲ್ ಹೊಡ್ಕೊಂಡು ಹೋಗೋ ಲೆಕ್ಕಾಚಾರ. ರೋಡ್ ಚೆನ್ನಾಗಿದೆ, ಮುಂದ್ ಗಾಡಿ ಇಲ್ಲ, ಹಿಂಗ್ ಸ್ಲೋ ಆಗಿ ಹೋಗ್ತಾರೆ. ಆ ನೈಟ್ ಹೊತ್ತು ಅಲ್ಲೇನು ಇಲ್ಲ, ಬ್ರೇಕ್ ಹಿಡ್ದ. ಅವಾಗ ಏನಾಗುತ್ತೆ, ನಾವು ಒಂದ್ ರೇಂಜ್ ಆಗಿರ್ತೀವಿ, ಬಂದು ಚುಮ್ಮ ಕೊಡ್ತಿದ ತಕ್ಷಣ ಅವ್ರು ಹಂಗ ಓಡಿಸ್ತಾರೆ ಹಿಂಗ್ ಓಡಿಸ್ತಾರೆ. ನಮ್ ಗಾಡಿ ಹೋಗ್ತಾ ಇರೋದೇ ಎಷ್ಟು 50 ಹೋಗ್ತಾ ಇದೆ. ಅವ್ನು ಹೋಗ್ತಾ ಇರೋದ್ ನೋಡಿದ್ರೆ ಅಷ್ಟು 100 ಬಂದು ಹೊಡೆದ್ರು ಅಂತ ಹೇಳ್ತೀರಾ? ಸರಿ ಆಯ್ತು, ತುಂಬಾ ಲ್ಯಾಗ್ ಆಗುತ್ತೆ. ನಾನ್ ನಿಮ್ಗೆ ಊಟದ ಟೈಮಲ್ಲಿ ಸಿಕ್ಬಿಡೋಣ. ನೀವು ಚೆನ್ನಾಗಿ ಊಟ ಮಾಡ್ಕೊಂಡು. ನಾನಂತೂ ಕಾದಿದ್ದೀನಿ, ಹೆಂಗ್ ಹೊಡಿತೀನಿ ಅಂದ್ರೆ ಹಾಕೊಂಡು ಚೆನ್ನಾಗಿ ತಿಂದು ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ್ರೆ ನಿದ್ದೆ ಅನ್ನೋದೇ ಬರಬಾರ್ದು. ನನ್ಗೆ ಏನಂದ್ರೆ ಒಬ್ಬೊಬ್ರು ಹೇಳ್ತಾರೆ ತಿಂದ್ರೆ ನಿದ್ದೆ ಬರುತ್ತೆ ಅಂತಾರೆ. ಹೌದು, ಪ್ರಾಮಿಸ್ ನನ್ಗೆ ಇದುವರೆಗೂ ನಾನು ಓಡಿಸಿದೀನಿ ಲಾಂಗು. 2 ನೈಟ್ 3 ನೈಟ್ ಕಂಟಿನ್ಯೂಸ್ ಓಡಿಸಿದೀನಿ. ನಾನ್ ನೈಟ್ ಓಡಿಸ್ಬೇಕು ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನಂಗೆ ನಿದ್ದೆ ಬರಲ್ಲ. ನೀವು ಸ್ವಲ್ಪ ತಿಂದ್ರೆ ಏನಾಗುತ್ತೆ ನನ್ಗೆ ಅಂದ್ರೆ ನನ್ಗೆ ಒಬ್ಬೊಬ್ರಿಗೂ ಒಂದೊಂತಾರೆ. ಸ್ವಲ್ಪ ತಿಂದ್ರೆ ಏನಾಗುತ್ತೆ, ಬಾಡಿ ಸ್ಟ್ರೈನ್ ಆಗ್ತಾ ಇರತ್ತೆ, ಸುಸ್ತಾಗ್ತಾ ಇರತ್ತೆ. ಆ ಸುಸ್ತಿಗೆ ನೋಡಿ ತಿಂಡಿ ತಿನ್ನೆಲ್ಲ ಮಲಗ್ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ ಎನರ್ಜಿ ಆಗಿರ್ತೀವಿ, ಫುಲ್ ಸ್ಟ್ರಾಂಗ್ ಆಗಿರ್ತೀವಿ. ಒಡ್ಡಿ ಸಮ ಹೇಳ್ದಂಗೆ ಹೌದು.
ಅದ್ರಲ್ಲಿ ಚೇಂಜಸ್ ಐತೆ. ಹಾ ಇವಾಗ ನಮ್ ಬಾಡಿ ನಾವ್ ಹೆಂಗೆ ಅಡ್ಜಸ್ಟ್ ಮಾಡಿಕೊಂಡಿರ್ತೀವಿ ಹಂಗೆ. ಊಟ ಮಾಡಿಲ್ಲ ಅಂದ್ರೆ ಇವಾಗ ನಂದು ಅದೇನೆ ಕತೆ. ಊಟ ಮಾಡಿಲ್ಲ ಅಂದ್ರೆ ಮಾತ್ರ ನಿದ್ದೆ ಕೆಡ್ತೀನಿ ನಾನು. ಊಟ ಮಾಡಿದ್ರೆ ನಿದ್ದೆ ಎಳಿತಾ ಇರ್ತದೆ. ನನ್ಗೆ ಹೊಟ್ಟೆ ತುಂಬಾ ಊಟ ಮಾಡಾದ್ಮೇಲೆ ಮಗ, ಹೊಟ್ಟೆ ತುಂಬಾ ಊಟ ಆಡಾದ್ಮೇಲೆ 12 ಗಂಟೆಗೆ ಇಳಿಯುತ್ತೆ. 12 ಗಂಟೆ ಪಕ್ಕ ಇಳಿಯುತ್ತೆ. 12 ಗಂಟೆಗೆ ನಿದ್ದೆ ಎಳಿತಾ ಇದೆ ಅಂದಾಗ ಸ್ವಲ್ಪ ಚಾಕ್ಲೇಟ್, ನಾವು ಚಾಕ್ಲೇಟ್ ತಿಂತೀವಿ ಅಷ್ಟೇನೆ, ಸ್ವಲ್ಪ ಒಂದ್ ಚಾಕ್ಲೇಟ್ ತಿನ್ನೋದು. ಈ ಉದ್ಗಡ್ಡಿ ಪದ್ಗಡ್ಡಿ ನಾವೇನ್ ಹಚ್ಚಲ್ಲ. ಸಣ್ಣದೊಂದ್ ಚಾಕ್ಲೇಟ್ ತಿನ್ಬಿಟ್ಟು, ಇಲ್ಲ ಹ್ಯಾಪಿಡೆಂಟ್ ಒಂದ್ ಹಣ ಏನ್ ಕಾರಣ? ಮನೆಗ್ ನೋಡ್ತಾ ಸುಮ್ಮನೆ ನಮ್ಮಲ್ಲಿ ಕಟ್ ಮಾಡೋದಿದ್ಯಾ ಶಿಷ್ಯ? ಅವೆಲ್ಲ ಹಂಗಿರ್ಬೇಕ್ ಕಣ. ಯಾವ್ದನ್ನೇ ಆಯ್ತು ಅಣ್ಣ, ಯೂಟ್ಯೂಬ್ ಅಲ್ಲಿ ದುಡ್ಡು ಎಷ್ಟು ಬರ್ತಾನ ಹೇಳ್ತೀರಾ? ಬರ್ದಂಗ್ ಉಂಟೈತಾ? ಬರ್ತೈತಾನೆ, ಹೇಳಕ್ಕಾಗತ್ತಾ? ಹಂಗೆ ಓಕೆನಾ? ಅರ್ಥ ಆಯ್ತಾ? ಇರುತ್ತೆ, ಹೇಳಕ್ಕಾಗಲ್ಲ. ನಮ್ ದುಡ್ಡು ನೋಡಿದ್ರೆ ಲೈನಿಗೆ ಬರ್ತೀನಿ. ಅವ್ರಿಗೆ ಬೇಜಾರಾಗ್ಬಾರ್ದು ಕಣ, ನೀವು ಬೋರ್ ಮಾಡ್ತೀರಾ. ಆಮೇಲೆ ಏನಾಗುತ್ತೆ, 2 ಅವರ್ ಕರೆಕ್ಟ್ ಆಗಿ ಕಳೆದ್ಬಿಟ್ರಿ ಅಂತ ತಿಳ್ಕೊಳ್ಳಿ. 2 ಗಂಟೆ ಫಿಕ್ಸ್ ಗುರು. ಬೆಳಿಗ್ಗೆ 5:30ವರೆಗೂ ನಿದ್ದೆ ಬರಲ್ಲ. 5:30 ಒಂಚೂರು ಹಿಂಗ್ ಆಡ್ತೀವಿ. ಎದ್ದೋಗ್ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಒಂದು ಟೀ ಹೊಡೆದ ಅಂದ್ರೆ ಫುಲ್ ಸ್ಟ್ರಾಂಗ್ ಅಣ್ಣ. ಕಂಟಿನ್ಯೂಸ್ ಹೊಡೆದ್ಬಿಡೋದು ಅಷ್ಟೇ ಫ್ರೆಂಡ್ಸ್. ಬಾಯ್, ಗಯಾ, ಟಾಟಾ. ಮುಂದೆ ನಮ್ ಯೋಗೇಶ್ ಅಣ್ಣ ಸಿಕ್ದ. ಬದ್ದೂರು ಬಾಯ್ಲೆ, ನಿಮ್ಮೂರವ್ರು ನೋಡ್ತಾರ ಬಾಗ್ರು, ಹೆಣ್ಣು ನೋಡಿ ಕೊಡ್ತಾರ ಬಾ. ಬೇಡವೆ ಹೆಣ್ಣು ನೋಡಿ ಕೊಡೋದೇನ್ ಬೇಡವಂತೆ ಸ್ನೇಹಿತರೆ. ರಾಮನ್ ದೇವಸ್ಥಾನ ಹತ್ರ ಬಂದ್ವಿ. ರಾಮನ್ ದೇವಸ್ಥಾನ ಹತ್ರ ಬಂದೆ, ಎಲ್ಲ ಅಡುಗೆ ಗಿಡಿಗೆ ಎಲ್ಲ ರೆಡಿ ಆಗಿತ್ತು. ಬಂದಿದ್ದೆ ಊಟ ಮಾಡಿಕೊಂಡು, ಇಲ್ಲಿಂದ ಊಟ ಗಿಡೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋದೆ ನಮ್ದು ಇವಾಗ. ನಮ್ಮ ಯೋಗೇಶಣ್ಣ ಚಳಿಲೂ ಈ ಥರ ಬನ್ನಿನ ಹಾಕೊಂಡು ನಿಂತವ್ರೆ ಅಂದರೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಂಗರು ಹಿಂಗೆ ಎಲ್ಲರೂ ಎರಡು ಜರ್ಕಿನ್ ಹಾಕೊಂಡ್ರೆ ದೊಡ್ಡ, ಎಲ್ಲರೂ 2 ಜರ್ಕಿನ್ ಹಾಕೊಂಡ್ರೆ ಹಿಂಗೆ ಬನ್ನಿನೆಲ್ಲ ಇದೆಯಾ ಅಣ್ಣ ನೋಡಿ ಹೆಂಗ್ ನೆಗಿಸ್ತವ್ರೆ. ಅದು ಇದು ಸಸ್ಪೆನ್ಸ್ ಅನ್ನು ಜಾಸ್ತಿ ಇದೆ. ಇವಾಗ ನಾವು ಪ್ರೆಸೆಂಟ್ ಆಲ್ರೆಡಿ ರಾಮನ್ ಟೆಂಪಲ್ ಹತ್ರ ಬಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಇವಾಗ ಜಸ್ಟ್ ನಮ್ಮ ಹುಡುಗ 5:30. ಸರಿ ಆಯ್ತು, ಡೀಟೇಲ್ಸ್ ಹಾಕ್ತೀನಿ. ಏಕೆಂದ್ರೆ ನೈಟ್ ಅದು ಕಳ್ಸಿನಲ್ಲ, ಅದು ಬೇಡ. ರೋಡ್ ಅಲ್ವಾ, ಹೆವಿ ಕಷ್ಟ. ಹಂಗಾಗ್ಬಿಟ್ಟು ಗ್ಲಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡವನೆ. ಏನ್ ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ ಚಂದ್ರ. ಒಳ್ಳೆ ಅಣ್ಣ ಆರಾಮಾಗಿ. ಅವ್ರದ್ದು ಪಾಪ ಡ್ಯೂಟಿ ಟೆನ್ಷನ್ನು, ಅವು ಇವು ಡ್ಯೂಟಿ ಹಿಡಿದ್ರೆ ಬ್ಯುಸಿ ಆಗ್ಬಿಟ್ಟಾರೆ. ಅವ್ನು ನೀಟಾಗಿ ಇವಾಗೆಲ್ಲ ಗ್ಲಾಸ್ ಎಲ್ಲ ಒರೆಸ್ಕೊಂಡ. ಆಯ್ತು ಗೈಸ್, ಮುಂದೆ ಸಿಗೋಣ. ಮುಂದೆ ನಾನು ನಿಮಗೆ ಅಣ್ಣ ಮಲಗ್ತಾರೆ, ಬಟ್ ಇವಾಗ ನಾನೆಲ್ಲ ಗಿರ್ಕಿನ್ ಹಾಕೊಂಡೆಲ್ಲ ನೀಟಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಚಳಿ ತಡ್ಕೊಳಕ್ಕಾಗಲ್ಲ. ಈಗ ಅಲ್ಲೋಗ್ತಾ ನಾನೇ ವಿಡಿಯೋ ಮಾಡ್ಕೊತೀನಿ. ಸಿಗೋಣ ಗೈಸ್, ಬೈ. ಯಾರು ಇಲ್ಲ. ಹೌದಾ? ದುರಂಕರ ಸ್ವಲ್ಪ ಎಣ್ಣೆ ಇಟ್ಟಲ್ಲ ಮೇಲೆ. ನೋಡಿ ಸ್ನೇಹಿತರೆ, ಇವಾಗ ಬತ್ತೇರಿ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಫುಲ್ಲು ಬಾಗ್ ತುಂಬ್ಕೊಂಡಿದೆ. ನಮಗೆ ಫೋನಲ್ಲಿ ಇಷ್ಟು ನೀಟಾಗಿ ಕ್ಲಾರಿಟಿ ತೋರಿಸ್ತೈತೆ, ಲೈವಲ್ಲಿ ಏನು ಕಾಣಿಸ್ತಾ ಇಲ್ಲ. ಲೈಟ್ ಹಂಗೆ ಕಾಣಿಸ್ತಾ ಇದೆ ನಿಮಗೆ, ನಮಗಂತೂ ಒಂಚೂರು ಕಾಣಿಸ್ತಾ ಇಲ್ಲ. ಅರ್ಧ ಗಂಟೆ ಇರ್ತಾನೆ ಅಷ್ಟೇ ಶಿಷ್ಯ, ಆಮೇಲೆ ಸ್ವರ್ಗ ಹುಡುಕ್ಬಿಡ್ತಾನೆ ಅವನು. ಸ್ವಲ್ಪ ಹೊತ್ತು ಆ ಕಡೆ ನೋಡಿ ಈ ಕಡೆ ನೋಡಿ ಸಿಹಿ ಅಂತ ಹೋಗ್ತಾ ಇರ್ತಾನೆ ದೇವಲೋಕಕ್ಕೆ. ಅವನು ಆಲ್ರೆಡಿ ರೆಡಿ ಆಗಿಲ್ಲ. ವಿಡಿಯೋದಲ್ಲೇ ನೋಡಿದ್ದೀನಿ. ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅಣ್ಣ ಸ್ಟೋರಿ ನೋಡೈತೆ, ನೋಡಿದ್ದೀನಿ. ಹೌದು, ಮಲಗಿದ್ದ, ಇಲ್ಲೇ ಮಲಗಿದ್ದೆ. ಇಲ್ಲೇ ಮಲಗಿದೆ. ಸರಿ, ನನಗೂ ಚಾನ್ಸ್ ಬರುತ್ತೆ. ನೀನ್ ಮಲ್ಕೊಬೇಕು ಅಂದ್ರೆ ನನಗೆ ಅನ್ಸೋದು ನನ್ಗೆ ಬರುತ್ತೆ. ಆಯ್ತು, ಮಲಗಿರ್ಲಿಲ್ವಾ? ಅವು ಕಣ್ಬಿಟ್ಕೊಂಡು ಮಲಗಿದ್ದ. ಎಂತ ಲೌಡಕ್ಕೆ ಬಾಲ ಅವ್ನು ಗೊತ್ತಾ? ಕೂದ್ಲುನ ಕೆಳಕ್ಕೆ ಹಾಕ್ಬಿಟ್ಟು ಮಲ್ಕೊಂತಾನೆ. ಅಣ್ಣ ಒಪ್ಪನ್ನ ಹೇಳ್ತೀನಲ್ಲ, ಈಗ ಅವ್ನು ಹೇಳ್ತೀನಿ ಅಂತಾನೆ ಮಲಗಿಲ್ಲ ಅಂತ. ಒಳ್ಳೇದಾಯ್ತು, ಮಲಗಿಲ್ಲ. ಆಯ್ತು, ನೆಕ್ಸ್ಟ್ ಮಲ್ಗಕ್ ನೀನ್ ಬಿಡಲ್ಲ. ನನಗೆ ಗೊತ್ತು. ಅಣ್ಣ ಯಾರು ಕೇಳಿದಾಗ
ನೀವೇ ಹೇಳ್ತಿದ್ರಿ ಅವ್ನ್ ಜಾಸ್ತಿ ನಿದ್ದೆ ಮಾಡಕ್ ಕೊಡಬೇಡ ಕಣೋ ರೂಢಿ ಮಾಡ್ಕೊಂತಾನೆ ಅಂತ ನಾನ್ ಸರಿ ಆಯ್ತಣ ಅನ್ಬಿಟ್ಟು ಅವ್ನಿಗೊಂದ್ ಮಾತು ಹೇಳಿದೆ, ಮಲ್ಕೊಳ ಮಗ ಪೀಸ್ ಆಗಿ ರನ್ನಿಂದಾಗೆ ತಲೆ ಕೆಡ್ಸ್ಕೊಂಬೇಡ. ಈಗ ಅದನ್ನ ಧಾರಾಳವಾಗಿ ಹೇಳ್ತಿದ್ರೆ ನನ್ಗೂ ಒಂದ್ ಖುಷಿ ಆಗಿರೋದು ಅಂತಿದ್ದೆ. ಅಷ್ಟ್ ಚೆನ್ನಾಗಿ ಮಲಗಿಸಿದ್ರು ಕೂಡ ಮಲಗಿಲ್ಲ ಅಂತ ವಾದ ಮಾಡ್ತಾ ಇದ್ದಾನಲ್ಲ. ಅಗ್ರಿಮೆಂಟ್ ಕ್ಯಾನ್ಸಲ್. 2 ಸಲ ಅಣ್ಣ ಮಲಗಿದ್ದೆ ನಿನ್ ಜೊತೆ. ಅಗ್ರಿಮೆಂಟ್ ಕ್ಯಾನ್ಸಲ್. ಸರಿ ಬೇಡ ಆಯ್ತು. ಅಲ್ಲಿಂದ ಹಿಂಗೋ ಬೇಗ ಬಂದೆ. ಅಲ್ಲಿಂದ ಮುಂದಕ್ಕೆ ಬಂದು ನೋಡಿದ್ರೆ ಆಲ್ರೆಡಿ ಜಾಮ್ ಆಗಿಬಿಟ್ಟೈತೆ ಕ್ಯಾಲಿಕಟ್ಟಲ್ಲಿ. ಯಾವ ರೇಂಜಿಗೆ ಜಾಮ್ ಅಂದರೆ ಹೆಚ್ಚು ಕಮ್ಮಿ ನಾನು ಬಂದು ಅರ್ಧ ಗಂಟೆ ಆಯಿತು, ಮೂವಿಂಗೇ ಇಲ್ಲ, ಆ ರೇಂಜಿಗೆ ಜಾಮ್ ಆಗಿಬಿಟ್ಟೈತೆ. ಹಿಂದೂ ನೋಡ್ಬೋದು ಹೆವಿಯಾಗೆ ಗಾಡಿಗಳು ನಿಂತಿದ್ದಾವೆ. ಇನ್ನೂ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಈ ರೇಂಜಿಗೆ ಜಾಮ್ ಆದರೆ ಹೆಂಗುರು ಹೋಗೋದು? ಇದೇನು ಫಸ್ಟ್ ಟೈಮಲ್ಲ, ಕ್ಯಾಲಿಕಟ್ ಯಾವಾಗಲೂ ಹಿಂಗೇನೆ. ಈ ಚಿಕ್ಕ ರೋಡಲ್ಲಿ ಆ ಕೇಳೋದಲ್ಲ ಅದು ಹೆಂಗೆ ಓಡಾಡ್ತಾರೋ, ಅಯ್ಯೋ ದೇವ. ನೋಡಿ ಸ್ನೇಹಿತರೆ, ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಮುಕ್ಕಾಲು ಗಂಟೆನೇ ಆಯ್ತಲ್ವಾ ಜಾಮ್ ಆಗಿ? 1 ಅವರ್ ಆಯಿತು ಸ್ನೇಹಿತರೆ. 10 ನಿಮಿಷ ನಾವೇ ಎಕ್ಸ್ಟ್ರಾ ಸೇರಿಸ್ಕೊಂಡು ಹೇಳ್ತಾಯಿದ್ದೀವಿ. ಆಲ್ರೆಡಿ ಕ್ಯಾಲಿಕಟ್ ಜಾಮ್ ಆಗಿ 1 ಅವರ್ ಆಯ್ತಾ ಬಂತು. ಯಾವುದೋ ಕರೆಕ್ಟಾಗಿ ಕಟಿಂಗ್ ಬಂದು ಸಿಗಾಕೊಂಡಿದ್ದೀವಿ ನೋಡಿ. ಶಿಷ್ಯ ಪಾಪ ರಾತ್ರಿ ಎಲ್ಲ ಎದ್ದವನೇ, ನಿದ್ದೆನೇ ಮಾಡಿಲ್ಲ. ಈಗೊಂದು 1 ಅವರಿಂದ ಮಲಗಿದ್ದೇನಾ, ಅದ್ರ ಅವಾಗ ಎದ್ದವನು ಪಾಪ. ಈ ಜಾಮಲ್ಲಿ ಎಲ್ಲಿದ್ದೆ ಬರುತ್ತೆ ಪಾಪ ಅವನಿಗೆ ತಾನೆ ಭಾರಿ ಟೆನ್ಷನ್ ಜಾಮ್ದು. ಏನು ಜಾಮ್ ಹಿಂಗಾಗಿದೆ ಅಂತ. ರೈಟಲ್ಲೇ ಹೋಗ್ಲಿ. ಲಾರಿಗಳು ಸ್ನೇಹಿತರೆ ಮರದ ದಿಮ್ಮಿ ತುಂಬ್ಕೊಂಬತ್ತಾವಲ್ಲ, ಹಂಗಾಗಿ ಫುಲ್ಲು ಒಂದು ಲಾರಿ ಸೈಡಿಗೆ ಚಾನಲ್ ಒಳಗೆ ಬಿಟ್ಬಿಟ್ಟಿದ್ದಾನೆ. ಈ ಥರ ಎಡ್ಜಿಗೆ ಬಿಟ್ಬಿಟ್ಟಿದ್ದಾನೆ ಸ್ನೇಹಿತರೆ. ಇಲ್ಲಿ ಲೆಫ್ಟಿಗೆ ಎಡ್ಜಿಗೆ ಬಿಟ್ಬಿಟ್ಟಿದ್ದಾನೆ, ಹಂಗಾಗಿ ಫುಲ್ ಜಾಮು. ಇದು ಕ್ಯಾಲಿಕಟ್ ಘಾಟ್. ಇದು ಸ್ಲೀಪರ್ಗಳೆಲ್ಲ ಫುಲ್ ರಶ್ ಆಯ್ತು. ಗಾಡಿಗಳು ಬರ್ತಾ ಜಾಸ್ತಿ ಆಗ್ಬಿಡ್ತವೆ. ಹಂಗಾಗಿ ನಾವು ಇವಾಗ ಘಾಟ್ ಸೆಕ್ಷನ್ ಇನ್ನೇನು ಅರ್ಧಕ್ಕೆ ಬಂದಿದ್ದೀವಿ. ಇನ್ನೇನು ಇಳಿಸ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಓಕೆ ಬನ್ನಿ ಸ್ನೇಹಿತರೆ, ಘಾಟ್ ಸೆಕ್ಷನ್ ಎಲ್ಲ ಮುಗಿದ್ಮೇಲೆ ನಿದ್ದೆ ಮಾಡ್ಕೊಂಡು ಹೊರಡ್ತೀನಿ. ಬೆಳಗ್ಗೆ ಸಿಗುವ. ಅದು ಸಿಕ್ಕಿಲ್ಲ ಅಂದರೆ ಪವನ್ ಸಿಗ್ತಾ ಇರ್ತಾನೆ ಅವಾಗ ನೋಡ್ಕೊಳ್ಳಿ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾಮ